ಎಷ್ಟೊತ್ತೀಚೆ ಬರಲ್ಲ ಏನೋ ಹೆಂಗೆ ಏನೋ ಹೆಂಡ್ರನ್ ಹೆಂಗ ಹಳ್ಳ ಹತ್ತಿಸ್ಬಿಟ್ಟೆ ಏನೋ ಯಾಕೋ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ಯಾ ಬಾಯ್ಲಿ ನೋಡೋ ಈ ಲಿಂಕ್ ಮ್ಯಾಟ್ರ್ ಲೇಡೀಸ್ ಗೊತ್ತಾಗ್ಬಿಟ್ರೆ ಸಂಸಾರ ಎಕ್ಕುಟ್ಟು ಹೋಗ್ಬಿಡುತ್ತೋ ಹೋಗಪ್ಪ ನಿಮ್ ಮಲ್ಕೋ ಹೋಗಪ್ಪ ಮಲ್ಗಲ್ಲ ಇವರೆಲ್ಲ ಯಾರಪ್ಪ ಇವರೆಲ್ಲ ನನ್ನ ಬಾಳ್ಯ ಸ್ನೇಹಿತರು ನಿನ್ನ ಬಾಳಾಡಕ್ ಬಂದಿದ್ದಾರೆ ಇವನು ಧೋನಿ ನಾವೆಲ್ಲ ಇವನ್ ಟೀಮ್ ನಿನ್ನ ಹತ್ರ 2020 ಮ್ಯಾಚ್ ಆಡಕ್ ಬಂದಿದ್ದೀವಿ ಬಾಗಿಲು ತೆಗೀರೆ ನನ್ ಕೂಗಿ ಯಾರಿಗೂ ಕೇಳಿಸ್ತಿಲ್ಲ ಅಯ್ಯೋ ಇವಳಿಗೆ ಭಕ್ತಿ ಬಂದ್ರೆ ಪಕ್ಕದಲ್ಲಿ ಭೂಕಂಪ ಆದ್ರೂ ಗೊತ್ತಾಗಲ್ಲ ಲೇ ತೆಗೀರೆ ಯಾವ ಹೊಡೆದಿದ್ದು ನಾನೇ ಯಾಕಿಲ್ಲ ಸರ್ ಸುಮ್ನೆ ತಿಳ್ಕೊಳ್ಳೋಣ ಅಂತ ನೀನ್ ತಿಳ್ಕೊಬೇಕಾದ್ದು ಇನ್ನೂ ಒಂದು ವಿಷಯ ಇದೆ ಹೌದಾ ಏನೇಣ ನನ್ನ ಬಾಲ್ಯ ಸ್ನೇಹಿತ ಇನ್ನು 10 ನಿಮಿಷದಲ್ಲಿ ಮನೆ ಖಾಲಿ ಮಾಡ್ತಾರೆ ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡು ಅಂದ್ರೆ ಹೆಂಗೆ ಸ್ವಲ್ಪ ಆಲೋಚನೆ ಮಾಡ್ಬೋದಾಗಿತ್ತಲ್ವಾ ಆಲೋಚನೆಗಿಂತ ಆವೇಶ ಮುಖ್ಯ ಮಿಡ್ ನೈಟ್ ಅಲ್ಲಿ ಮನೆ ಖಾಲಿ ಮಾಡೋಕೆ ಟೆಂಪೋ ಬೇಕಲ್ವಾ ಅದನ್ನ ಬುಕ್ ಮಾಡ್ಕೊಂಡೆ ಕಣ ನಿನ್ ಪಿಕಪ್ ಮಾಡ್ತಾ ಇರೋದು ನನ್ನ ಪಿಕಪ್ಪ ನಡಿಯೋ ಸುಮ್ನೆ ಟೆಂಪೋತು ಹೋಗಕ್ ಮುಂಚೆ ಒಂದ್ ನೀತಿ ಹೇಳ್ತೀನಿ ಕೇಳ್ಕೋ ಬ್ರೈನ್ ಇರೋರ ಹತ್ರ ಇಟ್ಕೋ ಬ್ರೈನ್ ಇಲ್ದೇ ಇರೋ ಹತ್ರ ಇಟ್ಕೋ ಆದ್ರೆ ಬಾಲ್ಯ ಸ್ನೇಹಿತರ ಹತ್ರ ಇದೆಲ್ಲ ಇಟ್ಕೋಬೇಡ ಓಕೆ ನೀತಿ ತುಂಬಾ ಚೆನ್ನಾಗಿದೆ ಸರ್ ನೀನಲ್ಲ ಇವನು ಕಮಾನ್ ಅವ್ವ ಕ್ವಾರ್ಟ್ರಲ್ಲಿ ಇಷ್ಟೊಂದ್ ಮ್ಯಾಟ್ರ್ ಇದೆಯಾ ಒಂದು ಅಡ್ವಾನ್ಸ್ ಇಸ್ಕೊಂಬಿಡಪ್ಪ ಆಮೇಲೆ ಬೇರೆ ಮನೆ ಕೊಡಕ್ ಬೇಕಾಯ್ತದೆ ಫ್ರೆಂಡ್ ನೀನೇ ನೋಡ್ಬೋದು ನಾನೆಲ್ಲಿಗೆ ಹೋಗ್ಲಿ ಯಾಕೆ ನೀನೇನು ಅರೇಂಜ್ ಮಾಡ್ಕೊಂಡಿಲ್ವಾ ನಾನೇನ್ ಅರೇಂಜ್ ಮಾಡ್ಕೊಳ್ಳೋದು ಸುಮ್ನಿರೋ ಏನೇನು ಹೇಳಿ ಎದುರಿಸ್ಬೇಡ ಇಷ್ಟೊತ್ತರ್ಗು ನೀನ್ ಏನ್ ಮಾಡ್ತಿದ್ದೆ ನಾನ್ ನಿಮ್ಮನ್ನ ಫಾಲೋ ಮಾಡ್ತಿದ್ದೆ ಮುಂದೆ ನಮ್ ಗಾಡಿಗಳನ್ನ ಫಾಲೋ ಮಾಡು ಬಾಲ್ಯ ಸ್ನೇಹಿತರಿರ್ಬೇಕಪ್ಪ ಯಾವ ಕಡೆ ಹೋಗ್ಬೇಕು ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆನೆ ಹೋಗಿ ಅವರೇ ನನ್ ಮಾರ್ಗದರ್ಶಕರು ಈಗ ಎಸ್ಕೇಪ್ ಆಗೋಣ ಕಂಡ್ರು ನೀವು ರೈಟ್ ಹೋಗಿ ನಾವು ಲೆಫ್ಟ್ ಹೋಗ್ತೀವಿ ಆಯ್ತು ಓಕೆ ಬಾಯ್ ಬಾಯ್ ರೈಟ್ ಹೋಗ್ಲಾ ಯಾಕ್ರಿ ಯಾಕೆ ಹೇಳ್ತೀನಿ ಈಗ ಯಾರನ್ನ ಫಾಲೋ ಮಾಡ್ಲಿ ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಹೋಗ್ಲಿ ಅವ್ರಿಗೊಂದು ಫೋನ್ ಮಾಡಿ ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ ನಿಮ್ ಬಾಲ್ಯ ಸ್ನೇಹಿತರು ಅಂತ ಹೇಳಿದ್ರಲ್ಲ ಅದನ್ನೇ ಅವರು ಹೇಳಿದ್ರು ಹೋಗ್ಲಿ ರೀ ಒಳ್ಳೆ ಕರ್ಮ ಆಯ್ತು ಈಗ ಏನ್ ಮಾಡೋದ್ರಿ ಕನ್ಫ್ಯೂಷನ್ ಅಲ್ಲಿದ್ದೀನಿ ಅವ್ರಿಗೋಸ್ಕರ ಕಾಯೋಣ ಪ್ಲೀಸ್ ಅವ್ರಿನ್ ಬರಲ್ಲ ನೀನ್ ಎಲ್ಲಿ ಇಳಿತ್ಯಾ ನಿನ್ ಲಗೇಜ್ ಎಲ್ಲಿ ಇಳಿಸ್ಬೇಕು ಹೇಳು ಟೆನ್ಷನ್ ಕೊಡ್ಬೇಡ್ರಿ ಬಾಲ್ಯ ಸ್ನೇಹಿತರು ಅಂತ ಹೇಳಿ ಬಾಡಿಗೆ ಬರೋಣ ಅಂತ ಮಾಡ್ಬಿಟ್ರು ಮೊದ್ಲು ನೀನ್ ಎಲ್ಲೋಗ್ಬೇಕು ಹೇಳಯ್ಯ ಕಾರಂಜಿ ಕೆರೆ ಹತ್ರ ಕರ್ಕೊಂಡೋಗು ಅಲ್ಗ ಏನಕ್ಕೆ ಸ್ನಾನ ಮಾಡ್ಕೊಂಡ ಅಲ್ಲಿಂದ ಹಂಗೆ ಆಫೀಸ್ಗೆ ಹೋಗ್ತೀನಿ ನೋಡಿ ಇಬ್ಬರೆಂಡಿರ ಸುಖವ ಇಂದು ಕಂಡೆ ಯಾಕ್ರಿ ಏನ್ರಿ ಆಯ್ತು ಅವತ್ತು ದೇವಸ್ಥಾನದಲ್ಲಿ ಉಂಗ್ರ ಕೊಟ್ಟನಲ್ಲ ಅವನ್ ಬರ್ತಾ ಇದ್ದಾನೆ ಅಯ್ಯಯ್ಯೋ ಉಂಗ್ರ ವಾಪಸ್ ಕೇಳಕ್ ಬರ್ತಾ ಇದಾರಾ ನೀನ್ ಉಂಗ್ರದ ಮನೆ ಹಾಳಾವಾಗ ಅವನೇನಾರು ನಾನು ಕೇಳಿದ್ರೆ ಇಲ್ಲ ಅಂತೇಳು ಇದು ಸಂಧ್ಯನ್ ಮನೆ ಹೌದಾ ಅಂತ ಕೇಳಿದ್ರೆ ಇದು ಸಂಧ್ಯನ್ ಮನೆ ಅಲ್ಲ ಅಂತೇಳು ಬೇಬಿ ಹೋಗು ಹೋಗು ಹೋಗಿ ನಮಸ್ಕಾರ ಅಮ್ಮ ಓಹ್ ನೀವಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಮ್ಮ ಏನಿಲ್ಲ ಒಂದ್ ಪಾತ್ರೆ ಬೇಕಾಗಿತ್ತು ಕೊಡ್ತೀರಾ ಬನ್ನಿ ಬನ್ನಿ ಬೇಬಿ ಅವರು ನಿಮ್ಮನ್ನು ಕೇಳಲಿಲ್ಲ ಸಂಧ್ಯನ್ನು ಕೇಳಲಿಲ್ಲ ಪಾತ್ರೆ ಕೇಳಿದ್ರು ಅದಕ್ಕೆ ಕರ್ಕೊಂಡ್ ಬಂದೆ ನಾನ್ ಸತ್ತೆ ಏಯ್ ನಿನಗೆ ದೇವ್ರ ಮನೆನೇ ಕರೆಕ್ಟು ಹೋಗೆ ಹೋಗೆ ಒಳಕ್ಕೆ ರಾಧಾ ಮಾಧವ ವಿನೋದ ಹಾಸಾಯ ಹಲೋ ಹಲೋ ಏನೇನು ಡೈರೆಕ್ಟ್ ಅಡಿಗೆ ಮನೆ ನುಗ್ತಾ ಇದ್ಯಾ ಹಲೋ ಈ ಕಡೆ ಹಾ ನೀನೇ ಅದೃಷ್ಟವಂತ ಕಣೆಯ ಕಟ್ಕೊಂಡವಳ ದೇವ್ರ ಮನ್ಲಿ ಇಟ್ಕೊಂಡವಳ ಅಡಿಗೆ ಮನೆ ಹಾಯ್ ಅದ್ ಯಾವ ಪಿಕ್ಚರ್ ನಾವ್ ನೋಡ್ಲೇ ಇಲ್ಲ ನನಗೂ ತೋರಿಸ್ರಿ ಆ ಪಿಕ್ಚರ್ ಗಂಭೀರ ಗಂಭೀರ ಕ್ಲೋಸ್ ಮಾಡ್ಕೋ ಕ್ಲೋಸ್ ಇವ್ರಿಗೆ ನಾಚಿಕೆ ಜಾಸ್ತಿ ಈಗ ಹೇಳು ನೀನ್ ಯಾಕೆ ಬಂದೆ ಪಾತ್ರೆ ಬೇಕಾಗಿತ್ತು ಯಾಕೆ ಮೇಲ್ಗಡೆ ಮಲ್ಲಿ ಹಾಲು ಉಗ್ಸಕ್ಕೆ ನೀನ್ ಯಾಕೆ ಅಲ್ಲ ಕುಗ್ಸ್ಬೇಕು ಅಲ್ಲಿ ಬಂದ್ರೆ ಅದ್ ನಾವೇ ಅಲ್ವಾ ನಾನ್ ನಿನಗೆ ಬಾಡಿಗೆ ಕೊಟ್ಟಿಲ್ವಲ್ಲ ನಮ್ಮ ಅದ್ಕೆ ಕೊಟ್ಟಿಯಲ್ಲ ಏಯ್ ಇನ್ಮೇಲೆ ಈ ಮನೇಲಿ ಏನೇ ನಡೆದ್ರು ಸುಮ್ನೆ ನೋಡ್ತಾ ಇರ್ಬೇಕು ಇಲ್ಲ ಅಂದ್ರೆ ಇಟ್ಕೊಂಡೋಳ್ ಮ್ಯಾಟ್ರ್ ಕಟ್ಕೊಂಡೋಳ ಗೊತ್ತಾಗ್ಬಿಡತ್ತೆ ಓಕೆ ಸಂಧ್ಯಾ ಎಲ್ಲಿ ಸಂಧ್ಯಾ ತುಂಬಾ ಸುಂದರವಾಗಿದ್ದು ಹೇ ಏನಿದು
ಮನೆ ಒಳಗೆ ಬಂದಿದ್ಯಾ? ಮನೆ ಒಳಗಲ್ಲ, ಮೇಲ್ ಬಂದಿದ್ದೀನಿ ಬಾಡಿಗೆಗೆ ನಿನಗೋಸ್ಕರ. ನೀನ್ ರಾಂಗ್ ನಂಬರ್ ಕೊಟ್ಟೆ, ನಾನ್ ರಾಂಗ್ ಪ್ಲೇಸ್ ಹೋಗಿದ್ದೆ, ಈಗ ರೈಟ್ ಪ್ಲೇಸ್ ಬಂದಿದ್ದೀನಿ. ಟಾನ್ ಟಾನ್. ನೋಡಿ, ನಾನ್ ಮಾಡಿದ ತಪ್ಪೆ, ಅದಕ್ಕೆ ತುಂಬಾ ಫೀಲ್ ಆಗ್ತಿದೆ. ಐ ಆಮ್ ಸಾರಿ. ಐ ಲವ್ ಯು. ಏನು? ಐ ಲವ್ ಯು. ನೋಡು, ಸಾರಿ ಅಂದ್ರೆ ಇಟ್ಸ್ ಓಕೆ ಅಂತಾರೆ, ಇಲ್ಲ ಇಟ್ಸ್ ಆಲ್ ರೈಟ್ ಅಂತಾರೆ. ಅದು ಬಿಟ್ಟು ಐ ಲವ್ ಯು ಅಂತಿದ್ಯಲ್ಲ. ನಂಗೆ ಇಂಗ್ಲಿಷ್ ಬರಲ್ಲ. ಅಣ್ಣ, ಏನಮ್ಮ? ಮೇಲ್ಗಡೆ ಪುರುಷನ್ ಇವ್ರಿಗೆ ಯಾಕೆ ಕೊಟ್ಟೆ? ನಾನೆಲ್ಲಮ್ಮ ಕೊಟ್ಟೆ. ನಿನ್ನೆ ಒಬ್ಬ ಯಂಗ್ಸ್ ಬಂದ್ಲು. ಮನೆ ಬಾಡಿಗೆಗೆ ಬೇಕಾಗಿತ್ತು. ಮನೆಯಲ್ಲಿ ಯಾರ್ಯಾರು ಇರ್ತೀರಾ? ನಾನು, ನಮ್ಮ ಯಜಮಾನ್ರು, ನಮ್ಮಿಬ್ರು ಮಕ್ಕಳು. ಇವನ್ನ ನನ್ ಮಗ ಆದ್ರೂ ಮಗು ಅಂತಾನೇನಮ್ಮ? ಮೊದ್ಲು ಅವನ್ನ ಖಾಲಿ ಮಾಡ್ಸು. ಆಗಲ್ಲಮ್ಮ, ತುಂಬಾ ಕಷ್ಟ. ಚಾಪಕ್ಕಾಗದ್ಮೇಲೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟವ್ರೆ 3 ವರ್ಷಕ್ಕೆ. ಅಣ್ಣ, ಇನ್ನಿವ್ನ ಎಂಟ್ರಿ ಆಯ್ತು, ಇನ್ನು ಏನೇನ್ ಕಾದಿದ್ಯೋ ಏನೋ. ಎಷ್ಟು ಜನ? 4 ಜನ. ಏನ್ ಕೆಲಸ ಮಾಡ್ತಿದ್ದೀರಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಬಿಸ್ನೆಸ್ ಅಂತ ಬರ್ಕೊಳ್ರಿ. ಅಣ್ಣ, ಈ ಹುಡುಗಿನ ಮೈಸೂರಲ್ಲಿ ಎಲ್ಲಿ ಅಂತ ಹುಡ್ಕೋದಣ? ಹುಡುಕ್ಬೇಕು, ಎಲ್ಲಿದ್ರು ಹುಡುಕ್ಬೇಕು. ಮಗ, ನಿನ್ ಸಂಜೆ ಬರ್ತಾಳು. ಅಯ್ಯೋ, ಇಂಥ ಬಿಸಿಲು ಹೊರಗೆ ಬಂದಿರಲ್ಲ, ಕಲರ್ ಎಲ್ಲ ಡಲ್ ಆಗಲ್ವಾ? ಎಲ್ಲೋಗಿದ್ರು ಚಿಟ್ಟು? ಅಕ್ಕ ಕಂಪ್ಯೂಟರ್ ಡಮರ್ ಆಗ್ಬಿಟ್ಟಿತ್ತು. ಅಕ್ಕ ಅಲ್ಲ ಕಣೋ, ಚಿಕ್ಕಮ್ಮ. ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಇದ್ದಾಳೆ. ಅದೇನೋ ಹೇಳ್ತಿದ್ಯಲ್ಲ, ಕಂಪ್ಯೂಟರ್. ಕಂಪ್ಯೂಟರ್ ಡಮರ್ ಆಗಿತ್ತು. ಓ, ಮೆಕ್ಯಾನಿಕ್ ಹತ್ರ ಹೋಗಿದ್ರಾ? ಕಂಪ್ಯೂಟರ್ ಸರಿ ಮಾಡೋರ್ನ ಮೆಕ್ಯಾನಿಕ್ ಅನ್ನಲ್ಲ, ಇಂಜಿನಿಯರ್ ಅಂತಾರೆ. ಇಂಜಿನಿಯರ್ ಅಂತಾರೆ ಕಣೋ. ಎಲ್ಲಿ ಇಂಜಿನಿಯರ್ ಕಾಣಿಸ್ತಾನೆ ಇಲ್ಲ? ಸಾಯಂಕಾಲ ಬರ್ತಾರಂತೆ. ಸಂಧ್ಯಾ ಕರೆದ್ರೆ ಸಂಜೆ ಬರ್ತೀನಿ ಅಂದ ಅವನು. ನೋ, ನಾಟ್ ಗುಡ್. ನಾನ್ ನೋಡ್ಕೊಂತೀನಿ. ಓಕೆ, ನೀವ್ ಹೋಗಿ, ನಾನ್ ನೋಡ್ಕೊಂತೀನಿ. ನಮಸ್ಕಾರ. ಏನ್ರಿ, ನೀವ್ಯಾರು ಕೆಲ್ಸಾನೇ ಮಾಡಲ್ವಾ? ಕೆಲ್ಸ ಏನು, ಊಟನ ತಿಂಡಿನ ದಿನಾ ಮಾಡೋದಕ್ಕೆ. ಇಷ್ಟಕ್ಕೂ ನಮಗ್ ಕೆಲ್ಸ ಸಿಗ್ಬೇಕಲ್ಲ. ಟೈಮಿಗೆ ಸರಿಯಾಗಿ ಊಟ ಸಿಗ್ತಾ ಇದೆ, ಅದಕ್ಕೆ ನಿಮಗ್ ಕೆಲ್ಸ ಸಿಗ್ತಾ ಇಲ್ಲ. ಈ ತರ ಸುಮ್ನೆ ಕೂತಿರಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಕೂತಿರೋಕೆ ಬೇಕಾಗಿರೋದು ನಾಚಿಕೆ ಅಲ್ಲ, ತಾಳ್ಮೆ. ಅದು ನಮ್ಮ ಹತ್ರ ಬೇಕಾದಷ್ಟಿದೆ. ಏನ್ ಮಾಡ್ತಿದ್ಯಾ? ಇದು ಕಂಪ್ಯೂಟರ್. ಡಿಸ್ಟರ್ಬ್ ಮಾಡಬೇಡ. ಅಣ್ಣ, ಏನಣ್ಣ, ಅವ್ನ್ ಕಂಪ್ಯೂಟರ್ ಹಾಳು ಮಾಡ್ತಿದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ. ನನ್ ಕೈಲಿ ಅವ್ನ ಹ್ಯಾಂಡಲ್ ಮಾಡಕ್ ಆಗತ್ತೇನಮ್ಮ? ನಿಮ್ ಕೈಲಿ ಏನು ಮಾಡಕ್ ಆಗಲ್ಲ. ಏನು ಮಾಡಕ್ ಆಗಲ್ಲ ಅಂದ್ಮೇಲೆ ಏನು ಮಾಡದಿರೋದೇ ಬೆಟ್ರಲ್ಲೇನಮ್ಮ. ಸಂಧ್ಯಾ, ನಿನ್ ಸಿಸ್ಟಮ್ ರೆಡಿ. MSc ಇನ್ ಕಂಪ್ಯೂಟರ್ಸ್. ಕುತ್ತಿಗೆಲ್ಲ ಹಾಕೊಂಡು ತಿರ್ಗಾಡೋದಕ್ಕೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ನಾನು ವೇಸ್ಟ್ ಬಾಡಿನೇ, ಆದ್ರೆ ನೀ ತಿಳ್ಕೊಂಡ್ರೆ ಅಷ್ಟಲ್ಲ. ಅದ್ಗೆ ಎಲ್ಲಾ ಐಟಮ್ಸ್ ಟೇಬಲ್ ಅಲ್ಲಿ ಇದೆಯಾ, ಇಲ್ಲ ಅಡಿಗೆ ಮನೇಲಿ ಇದೆಯಾ? ಎಲ್ಲ ಅಲ್ಲೇ ಇದೆಯಪ್ಪ. ಏನ್ ಇವತ್ತು ಅನ್ನ ರಸಮ್ಮು ಮಸಪ್ ಮಾಡಿಲ್ವಾ? ನಾಳೆ ಮಾಡ್ತೀನಿ ಕಣೋ. ಅಯ್ಯ, ಏನಾಯ್ತು ಇವನ್ಗೆ? ಸಡನ್ ಆಗಿ ಜೆಂಟ್ಲ್ಮನ್ ತರ ಆಡ್ತಿದ್ದಾನೆ. ನಿಮ್ ಅತ್ಗೆ ಇದ್ದಾರಾ? ಒಳಗ ಅಡಿಗೆ ಮನೇಲಿದ್ದಾರೆ. ಇವಳೇನೋ ಬುಟ್ಟಿಗೆ ಬೀಳೋ ತರ ಇದ್ದಾಳೆ. ನಮಸ್ತೆ ಆಂಟಿ. ನೀನಾ? ಬಾಮ್ಮ, ಎಷ್ಟೊಂದ್ಸಲಿ ನೀನ್ ಕರಿಬೇಕು ಅನ್ಕೊಂಡೆ, ಇವತ್ತು ನೀನೇ ಬಂದಿದ್ಯಾ. ಏನ್ ತಿಂತೀಯಾ? ಇಲ್ಲ ಇಲ್ಲ, ನಂಗೇನು ಬೇಡ. ಆಗಲ್ಲ, ನೀನ್ ಇಲ್ಲೇ ಇರು. ಚಿಟಿಕೆ ಹೊಡಿ ಅಷ್ಟಲ್ಲಿ ಪಾಯಸ ರೆಡಿ ಮಾಡ್ತೀನಿ. ಹೌದು, ನೀವ್ ಬೆಂಗಳೂರವ್ರಂತೆ? ಹೌದು ಆಂಟಿ, ಪ್ರತಿ ಸಾರಿ ದಸರಾ ಹಬ್ಬಕ್ಕೆ 15 ದಿನ ಮುಂಚೆ ಇಲ್ಲಿಗೆ ಬರ್ತೀನಿ. ಹೌದಾ? ಏನ್ ಓದ್ತಾ ಇದೀಯಮ್ಮ? BSc ಓದ್ತಾ ಇದ್ದೀನಿ. ಹೌದು,
ನಿಮ್ ರಜನಿ MSc ಮಾಡಿದಾರಾ? ಹಾ ಹೌದಮ್ಮ. ಮತ್ತೆ ಸುಮ್ನೆ ಮನೇಲಿ ಕೂತಿರೋ ಬದ್ಲು ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೋದಲ್ಲ? ಹೋಗ್ತಿದ್ನಮ್ಮ. ಇನ್ಫೋಸಿಸ್ ಕಂಪ್ನಿಯಲ್ಲಿ ತಿಂಗಳಿಗೆ 40,000 ಸಂಬಳ ಬರ್ತಿತ್ತು. ಮತ್ತೆ ಬಿಟ್ಬಿಟ್ರಾ? ಇಲ್ಲಮ್ಮ, ಕೊಟ್ಬಿಟ್ಟ. ಏನ್ರಿ ಹೇಳ್ತಾ ಇದ್ದೀರಾ? ಹೌದ್ ಸರ್, ನಾನ್ ಸುಮ್ನೆ ಕೂತ್ರು ಖರ್ಚಿಗೆ ದುಡ್ಡು ಕೊಡಕ್ ನಮ್ಮ ಅಣ್ಣ ಇದಾರೆ, ಟೈಮ್ ಊಟ ಆಗಕ್ ನಮ್ಮ ಅತ್ತಿಗೆ ಇದಾರೆ. ಆದ್ರೆ ಇವನ್ ಪರಿಸ್ಥಿತಿ ಆಗಿಲ್ಲ ಸರ್. ಇವ್ರ ತಂದೆ ತಾಯಿ ನೋಡ್ಕೊಳಕ್ ಇವನೊಬ್ನೇ ಇರೋದು. ನನಗೆ ಕೆಲಸ ಬೇಕು, ಆದ್ರೆ ಇವನಿಗೆ ಬೇಕೇ ಬೇಕು ಸರ್. ನೋ ನೋ ನೋ, ಇಟ್ ಈಸ್ ಇಂಪಾಸಿಬಲ್ ಐಸೆ. ಸರ್ ಏನ್ ಸರ್, ಇವನಿಗೋಸ್ಕರ ನಾನು ಕೆಲಸನೇ ಬಿಟ್ಕೊಡ್ತಾ ಇದ್ದೀನಿ. ಇದೊಂದ್ ಸಣ್ಣ ಹೆಲ್ಪ್ ಮಾಡಕ್ ಆಗಲ್ವಾ ಸರ್? ಪ್ಲೀಸ್ ಸರ್. ಅಲ್ಲ ಆಂಟಿ, ಅಷ್ಟು ಒಳ್ಳೆ ಕೆಲ್ಸ ಬಿಟ್ ಬಂದಾಗ ನಿಮ್ಗೇನು ಅನ್ನಿಸ್ಲಿಲ್ವಾ? ಅವ್ನ್ ನನ್ ಮೈದ್ನ ಆಗಿದ್ರೆ ಒಂದ್ ವೇಳೆ ಆಗ ಅನ್ಸ್ತಿತ್ತೋ ಏನಮ್ಮ. ಆದ್ರೆ ಅವ್ನ್ ನನ್ ದೊಡ್ಡ ಮಗ ಅನ್ಕೊಂಡಿದೀನಿ. ಮಕ್ಕಳೇನೇ ತಪ್ಪು ಮಾಡಿದ್ರು ತಂದೆ ತಾಯಿಗೆ ಏನು ಅನ್ಸಲ್ವಲ್ಲಮ್ಮ. ಹಲೋ, ಯಾರು ನೋಡ್ತಿದ್ದೀರಾ? ನನ್ನ ನಾನ್ ಯಾಕೆ ನಿಮ್ಮನ್ ಹುಡುಕ್ಲಿ? ಹಾಗೆ ಸುಮ್ನೆ ಮನೆ ನೋಡ್ತಾ ಇದ್ದೆ ಅಷ್ಟೇ. ಜಾಸ್ತಿ ನುಲಿ ಬೇಡ, ಸ್ಲಿಪ್ ಆಗತ್ತೆ. ಸೊಂಟ